ನಾನು ಹಂಗಿದ್ದೇನು ಆಗೋಯ್ತು. ಅಮ್ಮ ಹೇಗೆ ಮಾಡುದು? ನೀವು ಮಾಡು. ಲಾಸ್ಟ್ ಇದಾ ಅವನ್ ಕಟ್ಟಿರ್ತಾಲೋ ಬಿಚ್ಚಿ ಬಿಸಾಕೋ. ಅಯ್ಯೋ ದೇವ್ರೆ, ಯಾಕೆ ನಮ್ಗೆ ಈ ಶಿಕ್ಷೆ ಪ್ರೀತಿಸೋದೇ ತಪ್ಪ? ಸಿಂಹದ ಡೈಲಾಗ್. ಸಿಂಹ ಕಣ ನಾವು ಸಿಂಹ. ಆ ಡೈಲಾಗ್ ಹೇಳುವಾಗ ಮೂಗಿಂದ ಸಿಂಬಳ ಬರ್ಲಿಕ್ಕೆ ಅಂದ ಏನ್ ಗೊತ್ತಾ, ನಾನು ಅದ್ರ ಹೋಗಿ ಆಗಿದ್ದೆ ನಾನು ಹಾಗೆ. ಅಷ್ಟು ಒಳ್ಳೆ ಬಂದಿದೆ. ಜಾತಿಗಾಗಿ ನನ್ನ ಕೈಯನ್ನೇ ಕಲ್ಕೊಂಡು ನಾನು. ಧನರಾಜಾಚಾರ್ ವ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ. ನರಿಯವರಿದ್ದಾರೆ. ನರಿಯವರು ನಮ್ಮ ಮೆಂಟ್ರು. ಸಬ್ಸ್ಕ್ರೈಬ್ ಮಾಡಿ. ಧನರಾಜ್ನಂತೂ ಫಾಲೋ ಮಾಡಲ್ಲ, ಇರೋದ್ರಲ್ಲಿ ಪ್ರಜ್ಞಾನೇ ಫಾಲೋ ಮಾಡುತ್ತೆ ತುಂಬ. ಯಾಕಂದ್ರೆ ಅವರೇ ಇದೆಲ್ಲ ಕಟ್ ಮಾಡ್ತಾರೆ. ಕರೆಕ್ಟ್. ಇಲ್ಲ ಇಟ್ಕೋತೀನಿ. ನರಿ ಅಂತ ಹೆಸರು ಇಟ್ಟದ್ದೆ ಅದಕ್ಕೆ. ನರಿ ಇಲ್ಲಿ ಬಂದು ನರಿ ಬುದ್ಧಿ ತೋರಿಸ್ತಾರೆ. ಇವರ ಹೆಸರು ನರೇಂದ್ರ ಅಂತ. ನಾವೆಲ್ಲ ಪ್ರೀತಿಯಿಂದ ನರಿ ನರಿ ಅಂತ ಕರಿತೀವಿ. ಇವಾಗ ಇಷ್ಟು ಕೂಲ್ ಆಗಿದ್ದಾರೆ. ಜೋಡಿ ನಂಬರ್ 1 ಸೆಟ್ ಅಲ್ಲಿ ಇರ್ಬೇಕು ಅಂತ ಒಂಚೂರು ಸ್ವಲ್ಪ ಜಾಸ್ತಿ ಟೆನ್ಷನ್ ಇರುತ್ತೆ, ಕೆಲಸ ಅಂತ. ಹಾಗೆ ನಮ್ಮ ಕುಮಾರ್ ಅವರಿದ್ದಾರೆ. ಹಲೋ, ಅರುಣ್ ಕುಮಾರ್. ಇವ್ರದ್ದು ಆಕ್ಟಿಂಗ್ ನೋಡ್ಬೇಕು, ಭಾರಿ ಚಂದ ಮಾಡ್ತಾರೆ. ಇವರಿಗೆ ಈಗ 14 ವರ್ಷ ಅಂತೆ. ನಮ್ದು ಕ್ಯಾರೆಕ್ಟರ್ ಏನು ಗೊತ್ತಾ, ಇವರನ್ನು ನೋಡಿದಾಗ ನಿಮ್ಗೆ ಒಂದು ಐಡಿಯಾ ಸಿಗ್ಬೋದು. ಇವರು ಬುಲ್ಲಿ. ಈಗಾಗಲೇ ನೀವು ಟೆಲಿಕಾಸ್ಟಲ್ಲಿ ನೋಡಿರ್ತೀರ. ನಾನು ಮಾದೇಶ, ಗಣೇಶ್ ಸರ್ದು ಕ್ಯಾರೆಕ್ಟ್ರು. ಇವಳು ಐಸು ಅಂದರೆ ನಮ್ಮ ಚಲನಚಿತ್ತಾರ ರಿಹರ್ಸಲ್ ಮಾಡ್ತಾಯಿದ್ವಿ. ಪ್ರಸಿದ್ಧಿ ಇದ್ದಾಳೆ, ಮತ್ತು ಪ್ರಣೀತಿ ಭಾವ ಇದ್ದಾರೆ, ಆಮೇಲೆ ಅತ್ತೆ ಇದ್ದಾರೆ. ಈ ಬಾಲೆನೆ ಎಲ್ಲ ಸ್ಟೇಜಿಗೆ ಮಜಾ ಅಂದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಜಗ್ಗ ಚಿಕ್ಕ ಮತ್ತು ಪಿಂಕಿ ಬೇಕು ಅಂತ. ಹಾಗಾಗಿ ಈಗ ಹೊರಡ್ತಿದ್ದಾರೆ, ಮಧ್ಯಾಹ್ನ ಹೊರಟು ಬೆಂಗಳೂರಿಗೆ ಬರ್ತಿದ್ದಾರೆ. ನೋಡಿ, ಬೇಕು ಅಂದಾಗ ನಾವು ಕಾಲ್ ಮಾಡಿದ ಕೂಡಲೇ ಜಗ್ಗ ಚಿಕ್ಕ ಮತ್ತು ಪಿಂಕಿ ಅಲ್ಲಿಂದ ಹೊರಟಿದ್ದಾರೆ. ಅಂದರೆ ಅವ್ರನ್ನ ಕಳಿಸ್ತಿದ್ದಾರಲ್ಲ ಪಿಂಕಿ ಅಮ್ಮ, ಅವರಿಗೂ ಥ್ಯಾಂಕ್ಸ್. ಆಮೇಲೆ ಜಗ್ಗ ಚಿಕ್ಕನಿಗೆ ಒಂದು ಬರಬೇಕು ಅನ್ನೋ ಒಂದು ಮನಸ್ಸಿದೆಯಲ್ಲ, ಅದು ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂದರೆ ಒಂದು ಅವಕಾಶವನ್ನು ಯಾವತ್ತೂ ಬಿಡಬಾರ್ದು ಅನ್ನೋ ಥರನೇ ಬರ್ತಿದ್ದಾರೆ. ನಾನು ಹೇಳಿದೆ, ಇದು ಸೀರಿಯಸ್ ಕ್ಯಾರೆಕ್ಟರ್, ಹೇಗೆ ಮಾಡ್ತಿರೋ ಗೊತ್ತಿಲ್ಲ, ಅದಕ್ಕೆ ಇಲ್ಲ ಭಯ ಉಂಟು, ಆದರೆ ಅವಕಾಶನ ಬಿಡೋದಿಲ್ಲ ಅಂತಂದರು. ಈಗ ಬರ್ತಿದ್ದಾರೆ. ಏಯ್ ಹುಡುಗಿರ, ನೀವು ಕಾಣಿಸಲ್ವಾ? ಬೈಕ್ ಬರ್ತಿರ್ಬೇಕಾದ್ರೆ ಸೈಡ್ಗೆ ಹೋಗಕ್ಕಾಗಲ್ವಾ? ಹಾರ್ನ್ ನೋಡ್ತಿದ್ರೆ ಸೈಡ್ಗೆ ಹೋಗ್ತಿರ್ಲಿಲ್ವಾ? ಹಾರ್ನ್ ಇರ್ತಿದ್ರೆ ಹೊಡಿತಿರ್ಲಿಲ್ವಾ? ಹಾರ್ನ್ ಹೊಡಿಬೇಕಿತ್ತ ಅಂತ ಹಾರ್ನ್ ಇಟ್ಕೋಬೇಕಿತ್ತಲ್ವಾ? ಓನರ್ ಹಾಕಿಸ್ಬೇಕಿತ್ತಲ್ವಾ? ಓ ಸಿಗಾಯ್ ಪೋಸ್ಟ್ ನೋಡು. ಏನು ಯಾರು? ಇದೇ ರೋಡಲ್ಲಿ ನಾನು ಟ್ರಯಲ್ ನೋಡ್ತಿರೋದು ಗೊತ್ತಾ? ಅದಕ್ಕೆ ಬೈಕ್ ನಿನ್ ಮೇಲೆ ಹತ್ತಿಸ್ಬಿಡ್ತೀನಿ. ಚಂದೋಳೆ ಕಣೆ ಗುಂದೋಳೆ ಕಣೆ ಕುಂಡ್ಗಿ ಪಂಟುಂಟಡಿದಿ ಕಡಕಂಟ ಕೊಡಿ ಕಡಕುಂಟಡಿದಿ ತನ ಕುನ ಕುಂಕುಮ ಪಡಕುಂಡ. ಎಷ್ಟು ಅಂತ ಹೇಳುದು ಹೇಳು. ಯಾವ್ರ ಮುಖ ನೋಡ್ಕೊಂಡಿದ್ನೋ ಕೊಡು ಹಾಕ್ ನೋಡು, ಹ್ಯಾಂಡ್ಲ್ ಇಡುತ್ತೆ. ಸ್ಟಾರ್ಟ್ ಮಾಡಿದೆ. ಉಲ್ಲಾಸದ ಮಳೆ ಜಿನುಗುತ್ತಿದೆ. ನನ್ನ ಹೆಸರಲ್ಲಿ ಹೆಸರಾಗ್ಬಿಟ್ಟಿದ್ಯಾ, ನಿನ್ನಿಂದ ಯಾರು ದೂರ ಮಾಡೋಕ್ಕಾಗಲ್ಲ. ನೀನು ಅದು ಹೇಳೋ ಮುಂಚೆ ಅಂತ ಹೇಳ್ತೀನಿ. ನಿನ್ನಿಂದ ನನ್ನ ಯಾರು ದೂರ ಮಾಡೋಕ್ಕಾಗಲ್ಲ. ಇದೆಂತ ನೀನೇ ಹೇಳ್ತಿರೋದು ಒಬ್ಳೆ? ಓಕೆ. ಕನಸೋ ಇದು ನನಸೋ. ಅಯ್ಯೋ ನನ್ನ ಚಿನ್ನ ಕುಡಿಯೋ. ಬೇಡ ಕಣನು. ಕುಡಿಯೋ. ಬೇಡ, ಬೇರೆ ಕುಡಿತೀರಿ ಕಣನು. ಕುಡಿಯೋ. ಬೇಡ ಕಣನು. ಬುಲಿ ಏನಾಯ್ತಲ್ಲ? ಇಲ್ಲಿ ನಂದು ಡೈಲಾಗ್ ಇದೆ. ಬುಲಿ ಏನಾಯ್ತಲ್ಲ? ಎಲ್ಲ ಹೋಯ್ತು. ಅದಾದ್ಮೇಲೆ ನೀನು ಹೇಳ್ಬೋ. ದಿನ ಇದೇ ರೋಡಲ್ಲಿ ನಾನು ಟ್ರಯಲ್ ಮಾಡೋದು ಗೊತ್ತಾ?
ಬೈಕ್ ನಿನ್ ಮೇಲೆ ಹತ್ತಿಸ್ಬಿಡ್ತೀನಿ. ಹೋಗಲ್ಲ. ಏನೋ ಕುಳ್ಳಿ ಬುಡ್ಡಿ ನಿಮ್ಮಿಬ್ರಿಗೂ ಸೇರಿಸಿ ಹೇಳಿಸ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಏನೋ ಗುರಾಯಿಸ್ತಿದ್ಯಾ? ಕಣ್ಣಿಗೆ ತಗ್ಬಿಡ್ತೀನಿ. ನಿಮ್ಮನ್ನ ನೀವೇನು ಅಂದ್ಕೊಂಡಿದ್ದೀರಾ? ಹೆಣ್ಮಕ್ಳ ನೀವು? ಹೆಣ್ಣಂದ್ರೆ ಸ್ವಲ್ಪ ನಾಚಿಕೆ ಅನ್ನೋದಿರ್ಬೇಕು. ಸ್ವಲ್ಪನಾದ್ರೂ ತಗ್ಗಿ ಬಗ್ಗಿ ನಡೆಯೋದನ್ನ ಕಲ್ತ್ಕೊಳ್ಳಿ. ಇಬ್ರು ಬಂದ್ಬಿಟ್ರು, ಹೆಣ್ ಕುಳಕ್ಕೇನ ಅವಮಾನ. ಅದೆಲ್ಲ ನೀವು ಸೇರಿಸ್ಬೇಡಿ, ನಿಮಗೆ ಹೊಡಿಯೋದು ಅಲ್ಲಿ ಇದ್ದದ್ದೆಲ್ಲ ಮಾತ್ರ ತೆಗೆದು. ಯಾಕೆ ಅವನು ಅಷ್ಟೊಂದು ಬೈದ ಅಂತ ನಾನು ಏನ್ ಹೇಳ್ದೆ? ಯಾಕೆ ಅವನು ಅಷ್ಟೊಂದು ವಾಯ್ಸ್? ನೀ ಹೆಣ್ ಕುಳಕ್ಕೇನ ಅವಮಾನ ಅವಮಾನ ಅವಮಾನ. ನಿಂದು ಡೈಲಾಗ್ ಇದೆ ತಗೋ. ಅದೇನಾ? ಹೊಟ್ಟೆ ನೋವು. ಕತ್ತಿ ಗಂಡ ಓಡ್ಸ್ ನೋಡಕ್ಕೆ ಹೇಳಿ. ನೀ ಓದು. ಹೇ ಕೊಡ್ಕ, ನನ್ನ ಉಸಿರಲ್ಲಿ ಬೆರ್ತೋಗ್ಬಿಟ್ಟಿದ್ಯಾ. ಅಯ್ಯೋ ಉಸಿರಾಗಿದ್ಯಾ? ನನ್ನ ಉಸಿರಲ್ಲಿ ಬೆರ್ತೋಗ್ಬಿಟ್ಟಿದ್ಯಾ. ನನ್ನಿಂದ ನನ್ನ ಯಾರು ದೂರ ಮಾಡೋಕ್ಕಾಗಲ್ಲ. ಹೌದು. ಡೈಲಾಗ್ ತೆಗೀರಿ ಮಾಡಿ, ನನಗೆ ಆಗಿಲ್ಲ. ಶಾಕ್ ಆಗಿ ನೋಡ್ತೀಯ. ಕನಸು ಇದು ನನಸು ಇದು ನಿಮ್ಮ ಅಯ್ಯೋ ಸಾರಿ ವಿಶು, ನಿನ್ ಕೊಟ್ಟು ನೀರು ತುಂಬಿಸ್ಬಿಟ್ಟೆ. ಫಸ್ಟ್ ಬಸ್ಗೆ ನಾಳೆನೇ ನಾವು ಫಸ್ಟ್ ಬಸ್ಗೆ ಬೆಂಗಳೂರಿಗೆ ಹೋಗೋದು. ಅಮ್ಮ ಹೇಗೆ ಮಾಡುದು? ನೀ ಮಾಡು. ಹಲೋ ಚಿಕ್ಕ ಊಟ ಉಂಟಲ್ಲ ಅಲ್ಲಿ ಉಂಟು. ಉಂಟಲ್ಲ ಹಾಗೆಲ್ಲ ಎಲ್ಲರಿಗೆ ಹಸಿ ಆಗ್ತದೆ ಅದಕ್ಕೆ ಕೇಳಿದ್ದು. ಬನ್ನಿ ಬನ್ನಿ ಊಟ ಮಾಡಿ ನಿಲ್ಲಿಸುದಿಲ್ಲ ಸಿಗ ಬರ್ತದೆ ಅದಕ್ಕೆ ಹೇಳಿದ್ದು. ಆಗಿದ್ದು ಹಸಿವಾಗ್ತಿದ್ರೆ ಊಟ ಮಾಡಿ. ಅಲ್ಲ ಕಿಲೋಮೀಟರ್ ಸ್ವಲ್ಪ 30 ಜನ ಕಿಲೋಮೀಟರ್. ಊಟ ಆಗ್ಲಿಲ್ಲ, ಬನ್ನಿ. A few hours later. ಓಕೆ, ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಜಗಜಿಕ, ಪಿಂಕಿ, ಇಶು, ಶ್ರವಣ್. ಆಮೇಲೆ ಶರತನಲ್ಲಿ ಹೊರಗಿದ್ದಾರೆ. ಒಟ್ಟು 5 ಜನ ಬಂದಿದ್ದಾರೆ. ವಾಶ್ರೂಮಲ್ಲಿದ್ದಾರೆ. ಶರತನ್ ಅಲ್ಲಿಲ್ವಾ? ಇಲ್ಲಂದ್ರೆ ವಾಶ್ರೂಮ್ಗೆ ಹೋಗಿ ಇಂಟ್ರೊಡ್ಯೂಸ್ ಮಾಡಿ. ಈಗ ನೋಡಿ ಗಂಟೆ 2:30, 2:30 ಗಂಟೆವರೆಗೂ ನಾವು ರಿಹರ್ಸಲ್ ಮಾಡಿ ಈಗ ಮತ್ತೆ ನಾವು ಸೀತಕ್ಕನ ಮನೆಗೆ ಬಂದಿದ್ದೇವೆ. ಈ ಕಡೆ ಮಾಡ್ತಾರ ಅಂತ ಎಂತದ ಡೈಲಾಗ ಆಗ್ತದೆ. ಇಲ್ಲ ಎದುರು ಇಡ್ತೇನೆ ನಾನು ಸೀತಕ್ಕನ ಮನೆಗೆ. ಶುಭೋದಯ. ಈಗ ಗಂಟೆ 7:45. ನಾವು 7 ಗಂಟೆಗೆ ಹೋಗಬೇಕಿತ್ತು, ಬಟ್ ಬರುವಾಗ ನೀನು ತಡ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಈಗ ಹೊರಡಬೇಕು. ಎಲ್ಲ ಏನು ಮಾಡ್ತಿದ್ದಾರೆ ನೋಡಿದ್ದೆ. ನಮ್ಮ ಸೀತಕ್ಕ ಮಾಧವಣ್ಣನ ಮನೆ ಇಲ್ಲೇ ಉಳ್ಕೊಂಡಿದ್ದು. ಇವರೇ ಮಾಧವಣ್ಣ. ನಿನ್ನ ನೈಟು 3 ಗಂಟೆ ಬಂದರೂ ಜ್ಯೂಸ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಗೆಸ್ಟ್ಗಳಿಗೆ ಮೊದಲ ಆದ್ಯತೆ ಅಂತೇಳಿ ಇವರು ಇಲ್ಲಿ ನೆಲದಲ್ಲಿ ಮಲಗಿ ನಮಗೆ ಬೆಡ್ರೂಮ್ ಕೊಟ್ಟಿದ್ದಾರೆ. ದೇವೋಭವ. ಥ್ಯಾಂಕ್ಸ್ ಮಾತಾಡೋಣ. ಜಗಜಿಕೊಂದು ಪ್ರಾಕ್ಟೀಸ್ ನಡೀತಾ ಉಂಟು ನೋಡಿ. ಸ್ಟೇಜ್ ಫಿಯರ್ ಇರ್ತದೆ. ನಿಮಗೆ ಒಂದು ಇದು ದೊಡ್ಡ ಸ್ಟೇಜ್ ಅಲ್ವಾ? ಯಾವಾಗ ನೀವು ಮಾಡ್ಬೋದಾ ಅಂತ ಕೇಳುವಾಗ ಮಾಡ್ತೀನಿ, ಇದೊಂದು ಅವಕಾಶ ಅಂತ ಹೇಳಿದ್ರು, ಆವಾಗಲೇ ಫಿಯರ್ ಅನ್ನೋದಿಲ್ಲ ಅಂತ ಗೊತ್ತಾಯ್ತು ನಿಮಗೆ. ಶರತನ್ನ ನಿನ್ನೆ ಕಾಣಿಸ್ಲಿಲ್ಲ ಅಲ್ಲಿ.
ಇವತ್ತು ನಿನ್ನೆ ಅವರು ವಿಶ್ವ ಮಲಗಿದ್ದಾನೆ. ಸೀತಕ್ಕ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ಏನೆಲ್ಲ ರೆಡಿ ಮಾಡಿದ್ದಾರೆ. ನೀರ್ದೋಸೆ. ನಿಮಗೆ ನಾವು ಬಂದು ತೊಂದರೆ ಕೊಡ್ತಿದ್ದೀವಿ ತಿಂತೀವಿ. ಇಷ್ಟು ಜನ ಅವರ ಮಗಳು ಆಯ್ ಈಗ ಎಲ್ಲರೂ ಬೇಗ ರೆಡಿಯಾಗಿ ಹೋಗ್ಬೇಕು. ಕಾಲ್ ಬಂದಿದೆ ಜಿ ಕನ್ನಡದಿಂದ. ನೋಡೋಣ. ಮಾಧವನ ನೀರು ದೋಸೆ. ಎಷ್ಟು ಗಂಟೆಗೆ ಎದ್ರಿ ಬೆಳಿಗ್ಗೆ? ನೋಡಿ ಅವ್ರು ಹೇಳುದಿಲ್ಲ. ನಿನ್ನೆ ಬರುವಾಗ್ಲೂ ಎದ್ದಿದ್ರು, ಎದ್ದ ಕೊಟ್ಟು ಮಧ್ಯರಾತ್ರಿಗೆ ಜ್ಯೂಸು ಕಾಫಿ ಹೇಳುದು. ಮತ್ತೆ ಅಮೂಲ್ಯ ಒಂದು ಜಲಕ್ ತರಿಸಿ. ನಂಗೆ ಯಾಕೆ ಚಿಕ್ಕ ನಿಮ್ದು ಡೈಲಾಗ್ ಲಾಸ್ಟ್ ಇದಾ? ಅವನ್ ಕಟ್ಟಿರೋ ತಾಳು ಬಿಚ್ಚಿ ಬಿಸಾಕು. ಅವ ಕಟ್ಟಿರೋ ತಾಳಿ ಬಿಚ್ಚಿ ಬಿಸಾಕು. ದೋಸೆ ಬಿಚ್ಚಿ ಬಿಸಾಕು. ಎಲ್ಲ ಬಿಚ್ಚಿ ಬಿಸಾಕು. ಕಿತ್ತು ಬಿಸಾಕು ಅಂತ ಅಲ್ಲ ಹೌದು. ಎಂತ ಹೇಳು, ನಿನ್ನ ಡೈಲಾಗ್ ಹೇಳು. ಸರು ಆ ಗಾಡಿ ರಿಪೇರಿ ಮಾಡಿದ್ಮೇಲೆ ನಮ್ಮ ಗಾಡಿ ರಿಪೇರಿ ಮಾಡ್ತಾರೆ ಅಂತ ಕಾಣಿಸುತ್ತೆ. ಅಯ್ಯೋ ಮಗ, ಎಂತ ಕೆಲಸ ಮಾಡ್ಕೊಂಡೆ. ಹುಚ್ಚರ ಸಂತೆ. ನಂಗೊಂದು ಮಾತು ಹೇಳ್ಬಾರ್ದಿತ್ತ? ಈಗ ಅಣ್ಣ ನಿಂಗೊತ್ತಲ್ವ ವಿಚಾರ ಸಂತೆಲ್ಲ ನನ್ನ ಮಾತು ಟವಲ್ ಇಟ್ಟಿದ್ದೇನೆ. ಹೊಡ ಓಕೆ. ಅಯ್ಯೋ ಮಾಡುದಾ? ನಿನ್ನೆ ಇವರು ಸೀತಕ್ಕ ನಾವು ಹೇಳಿದೆ ಇನ್ನು ಬರ್ತಿದ್ದಾರೆ, ಸ್ಕಿಟ್ಟಿಗೆ ಆ್ಯಡ್ ಆಯಿತು. ಜಗ್ಗ ಚಿಕ್ಕಪ್ಪ ಮತ್ತು ಪಿಂಕಿ ಬರ್ತಾ ಇದ್ದಾರೆ. ಜೋಕರ್ ಬರ್ತಿದ್ದಾರೆ. ಜೋಕರ್ ನನಗೇನಾಗಿತ್ತು ಅಂದರೆ ಫಸ್ಟ್ ಸ್ಕಿಟ್ ಮಾಡಬೇಕಾದ್ರೆ ಡೈಲಾಗ್ ಮರ್ತೋದ್ರೆ ಫುಲ್ಲು ಸ್ಕಿಟ್ ಹಾಳಾಗ್ತಿತ್ತು. ಫಸ್ಟಿಗೆ ಡೈಲಾಗ್ ಫಸ್ಟ್ ಇದು ಮರ್ತೋದ್ರು ಕೂಡ ಅದು ಏನೂ ಅಲ್ಲ ಅಂತೇಳಿ ಮುಂದೆ ಹೋದ್ರೆ ಆಯಿತು. ನೆಕ್ಸ್ಟ್ ಇದನ್ನು ಸರಿಪಡಿಸ್ಕೊಂಡ್ರೆ ಆಯಿತು. ನಾವು ಅದೇ ಟೆನ್ಷನಲ್ಲಿದ್ದರೆ ಸ್ಕಿಟ್ ಬಿದ್ದೋಗುತ್ತೆ. ಫಸ್ಟ್ ಒಂದು ಡೈಲಾಗ್ ಮರ್ತೋದ್ರು ಕೂಡ ಅದು ಟೇಕ್ ಅಲ್ಲ, ಮತ್ತೆ ಕಟ್ ಮಾಡಲ್ಲ. ಒಂದು ಸಲ ಶುರು ಆದಮೇಲೆ ಶುರು ಆಗ್ತಾನೆ ಇರ್ತದೆ. ನಮಗೆ ಮರ್ತೋದ್ರು ಕೂಡ ಕ್ಯಾರಿ ಮಾಡ್ತಾ ಹೋಗ್ಬೇಕು. ಉಜ್ಜರ ಸಂತೆ ಅಲ್ಲ, ಅವನಿಗೆ ಕ್ಯಾಮರಾ ಅಲ್ಲ, ಪಿಂಕಿಯ ಭಯ ಏನಾದರೂ ಇರಬೇಡವಾ? ನಾನು ಅದು ಬ್ಲರ್ ಮಾಡ್ತೇನೆ. ಹಾಗಾದ್ರೆ ಚಡ್ಡಿಯನ್ನೇ ತೋರಿಸ್ಬೇಕಾ? ಥ್ಯಾಂಕ್ ಯು ಸೋ ಮಚ್. ಡೈಲಾಗ್ ಸಿಂಹಕನ ನಾವು ಸಿಂಹ. ಆ ಡೈಲಾಗ್ ಹೇಳೋಗ ಮೂಗಿಂದ ಸಿಂಬಳ ಬರ್ಲಿಕ್ಕೆ. ಫಸ್ಟ್ ಚಿಕ್ಕಪ್ಪ ಆಯ್ತಾ? ಮಾನವ ಚಿಕ್ಕಪ್ಪ ಎಂತ ಕೆಲಸ ಮಾಡ್ಕೊಂಡೆ ಮಗ. ನನ್ನ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ಲ. ಅಷ್ಟು ಪಾಸ್ ಕೊಟ್ಟರೆ ನಾನು ಎಂತ ಮಾಡಿದೆ? ಅಲ್ಲಿ ಪಾಸ್ ಕೊಟ್ಟರು ಚಿಕ್ಕ, ನೀವು ಪಾಸ್ ಕೊಟ್ಟರು. ಎಂತ ಕೆಲಸ ಮಾಡ್ಕೊಂಡೆ? ಎಂತ ಕೆಲಸ ಮಾಡ್ಕೊಂಡೆ ಮಗ ನನ್ನ ಹತ್ರ? ಎಂತ ಕೆಲಸ ಮಾಡ್ಕೊಂಡೆ ಮಗ? ನನ್ನಲ್ಲಿ ಒಂದು ಮಾತು ಹೇಳ್ಬೋದಿತ್ತಲ್ಲ. ಅದು ಭಯ ಆಗಿತ್ತು ಚಿಕ್ಕಪ್ಪ, ಅದಕ್ಕೆ ನಾವು. ನಿಮ್ಗೆ ಗೊತ್ತಲ್ವಾ ನಿನ್ನ ಅಪ್ಪ ನನ್ನ ಮಾತು ಕೇಳ್ತಾನಂತ? ನೋಡು, ನೀನಿಲ್ದೆ ಮನೆಯಲ್ಲಿ ಯಾರು ಒಂದು ಹನಿ ನೀರು ಕುಡ್ದಿಲ್ಲ. ಬರವ? ಹೌದು ಮಗ. ಇದು ಎಕ್ಸ್ಟ್ರಾ. ಚಿಕ್ಕಪ್ಪಗಿರಿ. ನೀನಿಲ್ದೆ ಮನೆಯಲ್ಲಿ ಒಂದು ನೀರು ಹನಿ ಕುಡ್ದಿಲ್ಲ ಯಾರು. ಒಂದು ಹನಿ ನೀರು. ನೀನಿಲ್ದೆ ಮನೆಯಲ್ಲಿ ಒಂದು ಹನಿ ನೀರು ಕುಡ್ದಿಲ್ಲ ಯಾರು. ಹೌದು ಮಗ. ಬರವ?
ಹೋಗೋ ಮನೆಗೆ. ಬನ್ನಿ ಅಲ್ಲಿ ಅಂದ್ರೆ ಅದು 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 ನಂಗೆ ಬನ್ನಿಯಲ್ಲಿ ಅಂದ್ರೆ ಅದು ತಮ್ಮಯ್ಯ ತಮ್ಮಯ್ಯ ಏನು ಓದಿರೋದು? 4ನೇ ಕ್ಲಾಸು, ಆಮೇಲೆ ಓದಕ್ಕೆ ಅನುಕೂಲ ಆಗಿಲ್ಲ. ಅವ್ವ ನೀನು ಓದಿರೋದು? ಚಿಕ್ಕಪ್ಪ. ತಮ್ಮಯ್ಯ ತಿಂಗಳಿಗೆ ಎಷ್ಟು ದುಡಿತಾನೆ? 2,000-3,000 ದುಡಿತೀನಿ. ಸ್ವಂತ ಅಂಗಡಿ ಇಟ್ಕೊಂಡ್ರೆ 6,000-7,000 ದುಡಿಬೋದು. ಯಾವ ಜನ ನೀನು? ನೀವು ಅಲ್ಲಿ ಪಾಯ್ ತಮ್ಮ, ಯಾವ ಜನ ನೀನು? ತಮ್ಮ ಯಾವ ಜನ ನೀನು? ಯಾವ ಜನ ಅಂದೆ? ಯಾವ ಜನ ಅಂದೆ? ಯಾವ ಜನ ಅಂದೆ? ಅರ್ಥ ಆಗ್ಲಿಲ್ವಾ? ಯಾವ ಯಾವ ಜಾತಿ ನೀನು? ಯಾವ ಜಾತಿ ನೀನು? ಮನುಷ್ಯ ಜಾತಿ. ಮನುಷ್ಯ ಜಾತಿ ಅಲ್ಲ. ಮನುಷ್ಯ ಜಾತಿ. ನಮ್ಮನೆ ಮಗಳನ್ನ ಎಷ್ಟು ಧೈರ್ಯ ಇದೆ? ಎಷ್ಟು ಧೈರ್ಯ ನಿಂಗೆ? ಗೊತ್ತಾರೆ. ಎಷ್ಟು ಧೈರ್ಯ ನಿಂಗೆ? ನಮ್ಮನೆ ಮಗಳನ್ನೇ ಎತ್ಕೊಂಡು ಹೋಗ್ತೀಯ? ಅದೇನೋ ಆವಾಗ ಏನೋ ಬೇರೆ ತಗೊಂಡಿದ್ರಿ. ನಮ್ಮ ಮನೆ ಮಗಳನ್ನೇ ಬಿಡ್ತೀಯ? ಎಷ್ಟು ಧೈರ್ಯ ನಿಂಗೆ? ನಮ್ಮನೆ ಮಗಳನ್ನೇ ಬಿಡ್ತೀಯ? ಸಿಂಹ ಕಾಣೋ ನಾವು, ಸಿಂಹ. ಇಲ್ಲಿ ಕಾಮಿಡಿ ಆಗ್ಬಾರ್ದು. ಸಿಂಹ ಕಾಣೋ ನಾವು, ಸಿಂಹ. ಫಸ್ಟ್ ಇಂದ ಅವರ ಡೈಲಾಗ್ ಅವರ ತಗೊಳ್ಳಿಕ್ಕೆ ಯಾರು ಹೇಳಲಿಕ್ಕಿಲ್ಲ. ಎಲ್ಲಿಂದ? ಅದು ಫಸ್ಟ್ ಇಂದಲೇ. ಬಾರವ್ವ ಅವ್ವ ಬಾರವ್ವ. ಅವ್ವ ಬಾರವ್ವ. ಚಿಕ್ಕಪ್ಪ ಎಂತ ಕೆಲಸ ಮಾಡ್ಕೊಂಡೆ ಮಗನ್. ನನ್ನ ಹತ್ರ ಒಂದು ಮಾತು ಹೇಳ್ಬಾರ್ದ? ಅದು ಭಯ ಆಗಿತ್ತು ಚಿಕ್ಕಪ್ಪ, ಅದಕ್ಕೆ ನಾವು. ನಿಂಗೆ ಗೊತ್ತಲ್ವಾ ನಿನ್ನಪ್ಪ ನನ್ನ ಮಾತು ಕೇಳ್ತಾನಂತ? ಮನೆಯಲ್ಲಿ ನೀನಿಲ್ದೆ ಯಾರು ಒಂದು ಹನಿ ನೀರು ಕುಡ್ದಿಲ್ಲ. ಚಿಕ್ಕಪ್ಪ ಹೌದು ಮಗ. ಬಾರವ್ವ ಬಾರವ್ವ, ಹೋಗೋ ಮನೆಗೆ. ನಿಂಗೋಸ್ಕರ ಕಾಯ್ತಿದ್ದಾರಲ್ಲಿ. ಬನ್ನಿಯಲ್ಲಿ ಅಂದ್ರೆ ಮನೆಯಲ್ಲಿ ನಿಂಗೋಸ್ಕರ ಎಲ್ಲರೂ ಕಾಯ್ತಿದಾರವ. ಮನೆಯಲ್ಲಿ ನಿಂಗೋಸ್ಕರ ಎಲ್ಲೂ ಕಾಯ್ತಿದ್ದಾರೆ. ಬನ್ನಿಯಲ್ಲಿ ಅಂದ್ರೆ ತಮ್ಮಯ್ಯ ಏನು ಓದ್ತಿದ್ದಿ? ಏನು ಓದಿರುವೆ? ತಮ್ಮಯ್ಯ ಏನು ಓದಿರೋದು? ನಾನು 4ನೇ ಕ್ಲಾಸ್ ಓದಿರುವೆ. ಅವ್ವ ಅವ್ವ ನೀನು? ಚಿಕ್ಕಪ್ಪ ತಮ್ಮಯ್ಯ ತಿಂಗಳಿಗೆ ಎಷ್ಟು ದುಡಿತಿ? 2,000-3,000 ರೂಪಾಯಿ. ಸ್ವಂತ ಅಂಗಡಿ ಇಟ್ಕೊಂಡ್ರೆ 6,000-7,000 ದುಡಿಬೋದು. ಹೌದು. ನೀನು ಯಾವ ಜನ? ಯಾವ ಜನ ಅಂದೆ? ಅರ್ಥ ಆಗ್ಲಿಲ್ವಾ? ಯಾವ ಜಾತಿ ಅಂದೆ? ಮನುಷ್ಯ ಜಾತಿ. ಎಷ್ಟು ಧೈರ್ಯ ನಿಂಗೆ? ಮನುಷ್ಯ ಜಾತಿ. ಮನುಷ್ಯ ಜಾತಿ. ಎಷ್ಟು ಧೈರ್ಯ ನಿಂಗೆ? ನಮ್ಮನೆ ಮಗಳನ್ನ ಬಿಡ್ತೀಯ? ಸಿಂಹ ಕಾಣೋ ನಾವು, ಸಿಂಹ. ಸಿಂಹ ಕಾಣೋ ನಾವು, ಸಿಂಹ. ಇಲ್ಲಿ ಮಾದೇಶ ಅಂತಗೋ ಏನು ಮಾಡಬೇಡಿ ಅಂತ ತಗೋದಿ. ಅವಾಗ ಅವ್ರಿಗೆ ನೆನಪು, ಆ ಟೈಮಲ್ಲಿ ಇಲ್ಲ ಡೈಲಾಗ್ ನೆನಪು ಮಾಡಿ ಚಿಕ್ಕ. ಏನಂದೆ? ನೀವು ಹೇಳ್ದಂಗೆ ಅಲ್ಲ ಅಷ್ಟೇಯಾ? ಸಿಂಹ ಕಾಣೋ ಅದು ಜಾತಿಗಾಗಿ ನಾನು ನನ್ನ ಕೈನೇ ಕಳ್ಕೊಂಡವ್ ನಾನು. ಜಾತಿಗಾಗಿ ನನ್ನ ಕೈಯನ್ನೇ ಕಳ್ಕೊಂಡು ನಾನು. ಜಾತಿಗಾಗಿ ನನ್ನ ಕೈಯನ್ನೇ ಕಳ್ಕೊಂಡವ ನಾನು. ಜಾತಿಗಾಗಿ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನೀವು ಹೇಳ್ದಂಗೆ ಕೇಳ್ತೀನಿ. ಏನಂದೆ? ನೀವು ಹೇಳ್ದಂಗೆ ಕೇಳ್ತೀನಿ. ಬಿಟ್ಬಿಡಿ. ಅವ ಕಟ್ಟಿರೋ ತಾಲಿ ಬಿಚ್ಚಿ ಬಿಸಾಕು. ಕಿತ್ತು ಬಿಸಾಕು. ಐಸೋ ಬೇಡ, ಐಸೋ ನೀನ್ ಚೆನ್ನಾಗಿರ್ಬೇಕು ಮಾದೇಶ, ನೀನ್ ಚೆನ್ನಾಗಿರ್ಬೇಕು. ಬೇಡ ಐಸೋ. ನೀನು ಅಲ್ಲಿ ಬ್ಯಾಂಗ್ಳೂರಿಗೆ ಉಂಟು, ಎಲ್ಲಿ ಉಂಟಲ್ಲ ಸಂದೀಪ್. ನಾವು ಬ್ಯಾಂಗ್ಳೂರು ಅಲ್ಲಿ ಹೋಗುವ ರಾಜೇಶನ ಭಾವನ ಮನೆಗೆ, ಮಾಧವನ ಮನೆ. ಅಯ್ಯೋ ಮಾದೇಶ, ನೋಡಕ್ಕಾಗ್ತಿಲ್ಲ. ಎಲ್ಲ ಒಂದ್ ಕಡೆ ನೀನ್ ಚೆನ್ನಾಗಿರ್ತೀಯ ಅಂತ ತಾನೇ ನಾನಿದ್ದಿದ್ದು. ಅಯ್ಯೋ ದೇವ್ರೆ, ಪಾಪಿ ಕಡು ನಾನು, ಪಾಪಿ. ಅಯ್ಯೋ ದೇವ್ರೆ, ಯಾಕೆ ನಮ್ಗೆ ಈ ಶಿಕ್ಷೆ? ಪ್ರೀತಿಸೋದೇ ತಪ್ಪ. ಚಿಕ್ಕ ರೆಡಿ ಆಗ್ತಿದ್ದಾರೆ ನೋಡಿ. ಕೈ ಇಲ್ಲದ ಕ್ಯಾರೆಕ್ಟ್ರು.
ಕೈ ಹೇಗೆ ಒದ್ದು ನಿಮ್ಮದು ಚಿಕ್ಕ? ಜಾತಿಗೋಸ್ಕರ. ಇದು ಫೋಲ್ಡ್ ಮಾಡಿದ್ರಾ? ಕಟ್ ಮಾಡೋದು ಬೇಡ ಅಲ್ಲ, ಹೀಗೆ ಅಲ್ಲ. ಆಮೇಲೆ ನಿಮಗೂ ಅದನ್ನು ಯೂಸ್ ಮಾಡ್ಬೋದು ಮನೆಯಲ್ಲಿ ಊರಲ್ಲಿ. ಇದು ನಿಮಗೆ ಹೌದು, ನನಗೆ ಇಲ್ಲದ ಯೂಸ್ ಮಾಡೋದಿಲ್ಲ. ಅಲ್ಲ, ಶರ್ಟ್ ನಿಮಗೆ. ಹೋಗೋ. ಎಲ್ಲ ರೆಡಿ ಆಗ್ತಾ ಇದೀವಿ ನೋಡಿ. ದಬ್ಬ ಮಿಮಿಕ್ರಿ ಆರ್ಟಿಸ್ಟು ಹೇಗಿದ್ದೀರಾ? ನಿಮ್ಮ ಮಿಸ್ಸಸ್ನ ಪರಿಚಯ ಮಾಡ್ಕೊಡಿ. ಇವಳು ನನ್ನ ಧರ್ಮಪತ್ನಿ ರಶ್ಮಿ ಅಂತ. ಮತ್ತೆ ಎಲ್ಲರೂ ಆರಾಮಲ್ಲ? ಆರಾಮ. ಇನ್ನೊಂದು ಇದು ವಿಡಿಯೋ ಕಾಲ್. ಇದು ಎಷ್ಟು ಸ್ಕಿಟ್ ಇದೆ ಇವತ್ತು? ಇವತ್ತು ಮೂರು. ನಮ್ಮ ಒಂದು ಸ್ಕಿಟ್ಟಲ್ಲೇ ಸಾಕಾಗ್ತಿದೆ. ನೀಡಲ್ಲ ನಮಗೆ ಒಂದೊಂದು ಸಿಂಗಲ್ ಪಿಟ್ಟೆ ಸ್ಕಿಟ್ಗಳು. ಆ ಪಿಟ್ಟೆನೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದ್ರೆ, ನೀವು ಬಂದಿರೋದಕ್ಕೆ ನಮ್ಗೊಂದು ಎನರ್ಜಿ. ಹೌದಾ? ಥ್ಯಾಂಕ್ ಯು. ನೀವು ಆ್ಯಕ್ಟ್ ಮಾಡಿದ್ರೆ ನಮಗೆ ಇಲ್ಲದೆ ಪಿಟ್ಟೆ ಮಾಡಿ ಅಂತ ಮಾಡ್ಬೇಕಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ? ಏರೆಗ್ಲೆ ಗೊತ್ತಾ ನೆಲಕ ಮದುವೆ ಆಯ್ತನ್ರಿ ಪಂತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲೈವ್ ಬರೋಣ. ಇವರು ಶಿವು ಅಂತ, ಇವರೇ ಮೇಕಪ್ ಮಾಡಿದ್ರು. ಜೂನಿಯರ್ ಶಾರ್ಕ್ ಬಾಯ್ ಅವರು. ಜೂನಿಯರ್ ಶಾರ್ಕ್ ಬಾಯ್ ಅವರು. ಓ, ಶಾರುಖ್ ಖಾನ್. ಹೌದು, ಸೇಮ್ ಅವ್ರ ಥರನೇ ಇದ್ದೀರಾ. ಒಂದು ಮಾಡಿ ಮಾಡಿ ಕೂತ್ಕೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಮಾಡ್ತಿದ್ದೆ. ಏನು ಕ್ಲಿಪ್ಪು ಬೇಡ. ಗಣೇಶ ಸರ್ದೆ ಏರ್ ಕಿತ್ಕೊಂಡ್ಬಂದ್ರೆ ಹೆಂಗ್ ಮಾಡ್ಬೇಡಿ ಸರ್. ಕೂದಲು ಇಷ್ಟೊಂದು ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇವರೇ ಮೇಕಪ್ ಹೆಡ್ಡು. ಜಿ ಕನ್ನಡ ಈ ರಿಯಾಲಿಟಿ ಶೋಗಳಿಗೆ ಮೇಕಪ್ ಮಾಡ್ತೀವಲ್ಲ, ಅಂದರೆ ಹೆಡ್ಡು. ಅದಕ್ಕೆ ಹೆಡ್ ಗೇರ್ ತಂದಿದ್ದಾರೆ. ಬಂದ್ರ ಅಂತ ಅನ್ಕೊಂಡೆ ಫಸ್ಟಿಂದ ಬನ್ನಿ. ರೆಡಿ 3. ಪಿಂಕಿ ನಾನು ಫಸ್ಟ್ ನೋಡಿದ್ದಾರೆ, ಆಮೇಲೆ ಬಂದು ಆಕ್ಟಿಂಗ್ ಮಾಡಿ. ಹೇಗಿದೆ? ಗುರ್ತು ಸಿಗುದಿಲ್ಲಲ್ಲ. ಆದಿವಾಸಿ ಇರೋ ಇಲಾಖೆ. ಮಗಳಿಗೆ ಇಲ್ಲಿ ಕೂದಲು ಇಟ್ಟದ್ದು ಇದು. ಅವಳಿಗೆ ತುಂಬ ದುಃಖ ಆಗಿದೆ. ಅಮ್ಮ ನಿನ್ನೆ ಸಹ ಬಿಟ್ಟು ಹೋಗಿದ್ದಾರೆ ರಿಹರ್ಸಲ್ಗೆ, ಇವತ್ತು ಸಹ ಬಿಟ್ಟು ಹೋಗ್ತಿದ್ದಾರೆ. ಅದಕ್ಕೆ ದುಃಖ ಆಗಿದೆ. ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಮ್ಮಿ. ಇಲ್ಲೇ ನೋಡ್ತಿದ್ದಾಳೆ. ಮಗಳು ನೋಡಿ ಅಮ್ಮಂದು ಮೇಕಪ್ ನೋಡ್ತಾ ಇದ್ದಾಳೆ. ಅಮ್ಮ ಇಲ್ಲಿ ಮಗಳ ಮುಖಬೇಕಾಗ್ತದ? ಎಂತ ಇದು ಸ್ವಾಮೀಜಿ ಹೆಸರು ಹೇಳಿ? ದೂರದೃಷ್ಟಿ ಮುನಿ ಅಂತ ಇದ್ರು ಅವಾಗ. ಇಲ್ಲಿ ಇದಿಡ್ರಿ ಕಾರಂಜಿ ನೀರು ಬೀಳ್ತಾ ಇದೆ ಅದ್ರಲ್ಲ. ಇವು ನಿಮ್ ಕ್ರಿಯೇಟಿವ್ ಅಲ್ಲ. ಅವಳಿಗೆ ಆಶ್ಚರ್ಯ ಆಗಿದೆ. ಒಂದು ವೆಬ್ ಸೀರೀಸ್ ರಿಲೀಸ್ ಆಗುತ್ತೆ ಏಪ್ರಿಲ್ 24ಕ್ಕೆ ZEE5 ಅಲ್ಲಿ.
ಜೆರಾಕ್ಸ್ ಅಂತ ಡಾಲಿ ಧನಂಜಯ್ ಅವರ ಪ್ರೊಡಕ್ಷನ್ನು. ನಾಗಭೂಷಣ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಡೈರೆಕ್ಷನು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿರೋ ಬ್ಲಿಂಕ್ ಮೂವಿ ಡೈರೆಕ್ಟ್ರು ಶ್ರೀನಿಧಿ ಬೆಂಗಳೂರು. ಟ್ರೈಲರ್ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಆಮೇಲೆ ನಂಗೆ ಖುಷಿಯಾಗಿರೋದು ತುಕಾಲಿ ಸಂತವ್ರಿದ್ದಾರೆ, ಮಂಜಣ್ಣ ಇದ್ದಾರೆ, ಜಗಪ್ಪ ಅವರಿದ್ದಾರೆ, ಎಲ್ಲ ನಮ್ಮ ಪರಿಚಯಸ್ಥರೇ ಇರೋದು. ಸೊ ಕಾನ್ಸೆಪ್ಟ್ ಕೂಡ ಡಿಫ್ರೆಂಟ್ ಆಗಿರೋದ್ರಿಂದ ಟ್ರೈಲರ್ ನೋಡಿದಾಗಲೇ ನೋಡಬೇಕು ಅಂತ ಅನಿಸ್ತು. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ಮಂಜಣ್ಣ. ಸುಸು ಹೆಂಗಿದ್ದ ಜಗಪ್ಪ ಹೆಂಗಾದ್ರು ನೋಡು. ನಿಮಗೆ ಗಡ್ಡ ಇರೋ ಜಗಪ್ಪ ಇಷ್ಟವಾ? ಅಲ್ಲ ಹೆಂಗಿದ್ರು ಗಂಡ ಗಂಡನೇ ಇಷ್ಟಪಡ್ಲೇಬೇಕು. ಅದಿದ್ರೆ ಚಂದವ ಇದಿದ್ರೆ ಚಂದವ ಅಂದ್ರೆ ಅದೊಂದು ಇರ್ಲೇಬೇಕು. ಮತ್ತದು ನಾನು ಹೆಂಗಿದ್ದನು ಆಗೋಯ್ತು. ಚೆನ್ನಾಗಿ ಆಯ್ತು ಅಂತ ಹೇಳಿದ್ರು, ಗೊತ್ತಾಗ್ತಿಲ್ಲ ಏನು ಅಂತ. ಏ ಬಾರ, ಹೆಂಗ್ ಬಂತು? ಗಾಡಿ ಈಗ ಸ್ಟಾರ್ಟ್ ಆಗಿ ಹೋಯ್ತಲ್ಲಿ. ಹೌದಾ? ಅಲ್ಲಿ ಸ್ಟಾರ್ಟ್ ಆಗಲಿಲ್ಲ ಮಾರೆ. ಈಗಷ್ಟೇ ಸ್ಕಿಟ್ ಮುಗಿಸ್ಕೊಂಡು ಬಂದ್ವಿ. ಪ್ರಜ್ಞಾ ಸಿಕ್ಸರ್ ಇವತ್ತು. ನನ್ಗೆ ಅದರಲ್ಲೊಂದು ಇಷ್ಟ ಆಗಿದೆ ಸೀನ್ ಅಂದ್ರೆ ಈ ತಾಳಿ ಕಿತ್ತು ಬಿಸಾಕೋದು. ಆದ್ರೆ ನೋಡು ಅವ್ರು ಜೀಕ ನೋಡಿದವ್ರು ನೋಡು. ಅಲ್ಲ ಅವರು ಸ್ಟೇಜಲ್ಲಿ ಹೇಳಿಕ್ಕೆ ಆಗಲಿ. ಅದೇ ಅವ್ರಿಗೆ ಏನಂದ್ರೆ ಅದು ಆ ಸೀನ್ ಚಿಕ್ಕ ಎಲ್ಲ ತುಂಬ ಚೆನ್ನಾಗಿದೆ ಅಂತಂದ್ರು. ಹೌದಾ? ಹಾಂ, ಸೂಪರ್ ಬಂದಿದೆ. ಅಲ್ಲಿ ಕಣ್ಣೀರು ಬಂದಿದೆ ನನಗೆ. ಬರುವಾಗ್ಲೇ ಸ್ಟೇಜಿಗೆ ಬರುವಾಗ್ಲೇ ಕೂಗಿಕೊಂಡೇ ಬರ್ತಿದ್ರು ಬರುವಾಗ್ಲೇ. ಅಂದ್ರೆ ಏನ್ ಗೊತ್ತಾ, ನಾನು ಅದ್ರ ಹೋಗಿ ಆಗಿದ್ದೆ ನಾನು ಹಾಗೆ. ಅಷ್ಟು ಒಳ್ಳೆ ಬಂದಿದೆ. ಇಲ್ಲ ನಾವೆಲ್ಲ ಬಂದು ಸೇರಿಕೊಂಡು ಮಾಡಿದ್ದು, ಅಂದ್ರೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಸ್ಕಿಟ್ ಮಾಡಿ. ಸ್ವಲ್ಪ ಗ್ಯಾಪ್ ಅಂತಂದ್ರೆ ಅದು ಮಾತ್ರ. ನಿಜವಾದ ಬಿಲ್ಪಾದ ಹುಡಿಯತ್ತ ಮಾರ. ಅದ್ಭುತವಾದ ಆಕ್ಟಿಂಗ್. ನಿನ್ನ ವಾಯ್ಸ್ ಉಂಟಾ? ಸೂಪರ್ ಮ್ಯಾಚ್ ಆಯ್ತು. ವಾಯ್ಸ್ ಸೂಪರ್ ಮ್ಯಾಚ್ ಆಯ್ತು. ವಾಯ್ಸ್ ಸೀತಕ್ಕ ನನಗೆ ಕಲ್ಪನೆ ಸೂಪರ್ ಮಾಡ್ತೀರಿ. ಫೋಟೋ ಮಾಲಿಕೇಶ್ವರ ಅವರು ಫಸ್ಟ್ ಕೈ ಮುಗಿದ್ವಲ್ಲ. ಫ್ಯಾಮಿಲಿಗೆ ದೇವರನ್ನ ಹೊರ ಗ್ಯಾರಂಟಿ. ಇದನ್ನ ನಂಚ ಬರುವ ಅವ್ರಿಗೆ ಕೊಡ್ಲಿಕ್ಕೆ ಮತ್ತೆ ಅವ್ರಿಗೆ ಒಂದು ಮಿಸ್ ಆದ್ರೆ ಗೊತ್ತಾಗ್ಲಿಲ್ಲ. ಕೇಳಿ ನೋಡು, ಬೇಕಾದ್ರೆ ಕೇಳಿ ನೋಡು, ಕೊಡೋರು ಕೊಟ್ರೆ ಕೊಡ್ತಾರೆ. ಪಿಂಕಿ ಸೂಪರ್ ಮಾಡಿದ್ಯಾ. ನಾನು ಅನ್ಕೊಂಡೆ ಆಯ್ತಾ, ಅಂದ್ರೆ ಯಾಕೆ ಎಲ್ಲ ಸುಮ್ಮನೆ ಇದ್ದಾರೆ, ನಾನು ಚಂದ ಹೋಗ್ಲಿಲ್ಲ ಅಂತ ಆಯ್ತು. ನನಗೆ ನಾನು ಶ್ರವಣ ಹತ್ರ ಸಿಕ್ಕಿಲ್ಲ, ಚಂದ ಆಯ್ತು ನನಗೆ ನಂಬಿಕೆ ಬರಲಿಲ್ಲ. ಯಾರು ಕೊಡ್ಬೇಕು? ಓ ಇವನು ಯಾರೊಂದು ಸೀಟೆ ಅವರ ಫ್ರೆಂಡ್ ಅಂತ ಹೇಳಿಕ್ಕಿಲ್ಲ, ಅವರ ಸೀಟೆ ಅವರ ದುಶ್ಮನ್ ಅಂತ ಹೇಳುವರು ಅತ್ತಿಗೆ. ಯಾಕೆ ಒಂದ್ ದಿವಸ ಹಂಗೆ ಹೋಗಿದ್ಯಾ? ಹೋಗಿದ್ಯಾ ಒಂದ್ ದಿವಸ? ಊಟ ಮಾಡಿ ಹೋಗಿದ್ದ. ಥ್ಯಾಂಕ್ ಯು ಶ್ರವಣ್, ಥ್ಯಾಂಕ್ ಯು ಪಿಂಕಿ, ಥ್ಯಾಂಕ್ ಯು ಚಿಕ್ಕ. ವಿಶ್ ಥ್ಯಾಂಕ್ ಯು, ಥ್ಯಾಂಕ್ ಯು ದೇವಿಕ. ಈಗ ಥ್ಯಾಂಕ್ ಯು ಸುಮ್ಮನೆ ಬಂದದಕ್ಕೆ. ಫೈನ್ ಮಾಡು. ಈಗ ನೀನು ಮ್ಯಾಚಿಂಗ್ ವಿಶ್ಗೆ ಮ್ಯಾಚಿಂಗ್ ಅಲ್ಲ, ಇವಳಿಲ್ಲ ಅಂತ ಹೇಳಿದ್ರೆ ಅಪ್ಪ ಹಾಗೆ ಮಾಡಿದ್ದ. ಯಾರು ಮಾಡಿದ್ದು? ಇವಳು ಇನ್ಸ್ಟಾಗ್ರಾಮು ಪಬ್ಲಿಕ್ ಮಾಡಬೇಕಾ ಬೇಡ? ಕಮೆಂಟ್ ಮಾಡಿ. ಬೇಡ ಈಗ ಬೇಡ. ದೇವಿಕಾ ಸ್ಟ್ರಿಕ್ಟ್ ಆಗಿ ಅಕ್ಕನ ರೂಪದಲ್ಲಿ ಮಾಡಿದ್ದು ಕೇಳಿ. ಅಕ್ಕನ ರೂಪದಲ್ಲಿ ಅಂತ ಅಕ್ಕವೇ ಅಕ್ಕ ಅಂತ ಒಂದು ಮಾಡಿದ್ಯಾವಾಗ ಕೇಳಿ. ಪಬ್ಲಿಕ್ ಅಕ್ಕ ಯಾವಾಗ ಮಾಡಿದ್ದು?
ಮೊನ್ನೆ ಮಾಡಿ ಎಷ್ಟು 15,000 ಫಾಲೋವರ್ಸ್ ಆದ್ರು. 14. 16.4 ಆಗಿತ್ತು, 1,000 ಓ ನಿಂದು ವಿಡಿಯೋ ಮಾಡಬೇಕು. ಅಲ್ಲ ಇವರು ಈಗ ಊಟಕ್ಕೆ ಬ್ರೇಕ್ ಇರ್ತದೆ, ಊಟ ಮಾಡಿ ಹೊರಡಿ. ಇವಳು ಭಾಷಣ ಮಾಡಿದಾಗೆ ಮಾಡ್ತಿದ್ದಾಳೆ ಮಾರು. ಅವತ್ತು ಸೆಟ್ ಬಂದಿದೆ ಗೊತ್ತುಂಟಾ ಚಮ್ಮಿ? ಸೆಟ್ ಬರೋದು ರಿಯಲ್ ವಾಯ್ಸ್ ಬಂದಿದೆ ಅವರದ್ದು. ಹೊಡಿತಿದ್ರೆ ಹೋಗ್ತಿರ್ಲಿಲ್ವಾ? ಓಸಿ ಗಾಡಿ ಪೋಸ್ಟ್ ಯಾವ ಜಾತಿ ಅಂದೆ? ಮನುಷ್ಯ ಜಾತಿ. ನಮ್ ಜೋಡಿಗಳು ಯಾವ ಒಂದಾಗಿರ್ಬೇಕು, ಎಂಡಿಂಗ್ ಮಾತ್ರ ಚೇಂಜ್ ಮಾಡಿ. ಬ್ಯೂಟಿಫುಲ್ ಆಕ್ಟಿಂಗ್. ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಮ್ಮ ಈ ಗೆಟಪ್ ಯಾಕೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದಕ್ಕೆ ಉತ್ತರ ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ತಪ್ಪದೆ ನೋಡಿ ಜೋಡಿ ನಂಬರ್ 1 ಜೀ ಕನ್ನಡದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್.